ಇವತ್ತಿನ ದಿವಸ ಕಲಬುರಗಿ ನಗರ ಸಂಪೂರ್ಣ ನಾಟಕವಾಗಿ ಮಾಡ್ತಾ ಇಲ್ಲ. ರೈತ ಬಂಧುಗಳೇ, ಗ್ರಾಹಕರೇ, ಹೋಟೆಲ್ ಮಾಲೀಕರೇ, ರಕ್ಷಾ ಮಾಲೀಕರೇ, ವಿಚಾರವನ್ನ ಸರ್ಕಾರ ಮುಂದಿಟ್ಟುಕೊಂಡು ಸುಮಾರು ಮಾರ್ಚ್ನಿಂದ ನಾವು ಸತತವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡಿಕೊಂಡಿದ್ದು ಕೂಡ ಬರಲಿಲ್ಲ. ಸರ್ಕಾರ ನಮಗೆ ಕೊಟ್ಟಿರ್ತಕ್ಕಂಥ ದುಡ್ಡು 667 ಕೋಟಿ ರೂಪಾಯಿ ಇನ್ಸೂರೆನ್ಸ್ ನಾವು ಕಟ್ಟಿರ್ತಕ್ಕಂಥದ್ದು ಕೇಳಿದೆವು. ನಿಮ್ಗೇನು ಒತ್ತಾಯ ಮಾಡಿಲ್ಲ. ಬೇರೆ ಬೇರೆ ನಮ್ಮ ಜಮೀನು ಹಾಳಾಗಿರ್ತಕ್ಕಂಥದ್ದು ನಿಮ್ಗೆ ಎಷ್ಟು ಮಟ್ಟಿಗೆ ಸಮೀಕ್ಷೆ ಮಾಡಿದ್ರಿ? ವೈಮಾನಿಕ ಸಮೀಕ್ಷೆ ಅವನಿಗ 2 ದಿನ 3 ದಿನ ಆದ್ರೂ ಅದು ಸಮೀಕ್ಷೆ ಮಾಡಕ್ ಆಗಬಂದು. ಆದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ತಾವೇನಲ್ಲ ಒಂದು ಕೆಂಡಿ ಏನದ ಇವತ್ತಿನ ದಿವಸ ಬಹಳ ಅತ್ಯಂತ ಮಹತ್ವದ ಬೇಡಿಕೆಯನ್ನು ನಾವು ಕೇಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಇರ್ಬೋದು ಮತ್ತು ರಾಜ್ಯ ಸರ್ಕಾರ ಇರ್ಬೋದು, ನಮಗೆ ಹಾಳಾಗಿರ್ತಕ್ಕ ಮೊನ್ನ ಮುಖ್ಯಮಂತ್ರಿಗಳೇ ತಾವು ಬಂದಾಗ ನಾವು ಸುಮಾರು 1000 ಜನ ರೈತರು ಕೇಳಕ್ ಬಂದಿದ್ದೇವೆ. ನಿಮ್ಗೆ ದಯವಿಟ್ಟು ನಮಗೆ ಮಾತಾಡಿಸೋ ಅವಕಾಶ ಕೊಡಿ ಅಂತ ಕೇಳಿ ಅಶೋಕ್ ನಗರ್ ಪೊಲೀಸ್ನ ವೈದ್ಯಕೀಯ ಪೊಲೀಸ್ ಸ್ಟೇಷನ್ಗೆ ಇಟ್ಟು 4 ಗಂಟೆ ತನ. ಅದಕ್ಕಾಗಿ ಈ ಬಂದನ್ನ ನಾವು ಸಂಪೂರ್ಣವಾಗಿ ಬಂದ್ ಮಾಡ್ತಕ್ಕಂಥದ್ದು. ಬಂದು ಹೇಳಿಲ್ಲ, ನಾವು ಬಂದಿರ್ತೇವೆ ಸರ್ ಅಂತಕ್ಕಂಥದ್ದು. ಇವತ್ತು ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಬಸ್ ನಿಲ್ಬಿಡೋದಕ್ಕಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದು ನಾವು ಇವತ್ತಿನ ದಿವಸ ಅವ್ರಿಗೆ ನಾವು ಚಾನ್ಸ್ ಹೇಳಬೇಕಾಗ್ತದೆ ಇಲ್ಲ. ಆದ್ರೂ ಕೂಡ ಸರ್ಕಾರಕ್ಕೆ ಅಸಂಖ್ಯ ಕೊಡೋ ಸಲಕ್ಕೆ ಇದು ನಮಗೆ ಕಲಬುರಗಿ ಬಂದದ ಅಂತಕ್ಕಂಥದ್ದು. ಕಲ್ಯಾಣ ಕರ್ನಾಟಕ ಭಾಗದಾಗ ಹಾಳಾಗಿರ್ತಕ್ಕಂಥ ಸಾವಿರಾರು ಕೋಟಿ ರೂಪಾಯಿ ವಿನಂತಿಯನ್ನು ನಾವು ಮಾಡ್ಕೊತಾ ಇದ್ದೀವಿ. ಬಹುಶಃ ಆಟೋ ರಿಕ್ಷಾ ಇರ್ಬೋದು, ಸೈಕಲ್ ಮೋಟರ್ ಇರ್ಬೋದು, ನಾವೆದಕ್ಕೆ ನಮ್ಮ ಸಲಕ್ಕೆ ಮಾಡ್ತಾ ಇಲ್ಲ, ನೌಕರಿ ಕೇಳ್ತಾ ಇಲ್ಲ. ಆದ್ರೆ ನಮಗೆ ಹಾಳಾಗಿರ್ತಕ್ಕಂಥದ್ದು ಹೆಕ್ಟರ್ ಸಾವಿರಾರು ಹೆಕ್ಟರ್ ಪ್ರದೇಶ ಹಾಳಾಗಿದೆ. ಅದಕ್ಕಾಗಿ ನಾವೇನಂತೇವೆ, ನಮ್ಮ ಬೇಡಿಕೆ ಈಡೇರಬೇಕಾಗ್ಯದ. ದಿನಗಳ ಕಾಲ ಜಗತ್ತುದಲ್ಲಿ ನಾವು ಅಲ್ಲಿ ಕಚ್ಚವು ಮಚ್ಚರ್ ಕಚ್ಚು ಏನೇನೋ ಕಚ್ಚು ರಾತ್ರಿ ಆಗಲ್ಲ. ನಾವೇನದ ಈ ನಮ್ಮ ರೈತಾಪಿ